ಹಾಯ್, ಇವತ್ತು ನಾನೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಕೇಳಿ ಏನು ಹೇಳ್ತೀರ ನೋಡೋಣ. ಒಂದು ಊರು, ಆ ಊರಲ್ಲಿ ಗಂಡ ಹೆಂಡ್ತಿರ್ತಾರೆ. ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿರ್ತಾರೆ. ತುಂಬ ಸುಂದರವಾದ ಫ್ಯಾಮ್ಲಿ ಆಗುತ್ತೆ. ಅವ್ರಿಗಿಬ್ಬರು ಮಕ್ಕಳಾಗ್ತಾರೆ, ಒಂದು ಹೆಣ್ಣು ಒಂದು ಗಂಡು. ಗಂಡಿಗೆ 3 ವರ್ಷ, ಹೆಣ್ಣಿಗೆ 1 ವರ್ಷ ಆಗಿರುತ್ತೆ. ತುಂಬ ಚೆನ್ನಾಗಿರ್ತಾರೆ ಅವರು ಗಂಡ ಹೆಂಡತಿ. ಅವರು ಗಂಡ ಬಂದು ಬ್ಲ್ಯಾಕ್ ಇರ್ತಾರೆ, ಕಪ್ಪಗಿರ್ತಾರೆ. ಅವ್ರ ಹೆಂಡತಿ ಬಂದು ತುಂಬ ವೈಟಿಗಿರ್ತಾರೆ, ತುಂಬ ಸುಂದರವಾಗಿರ್ತಾರೆ, ಚೆನ್ನಾಗಿರ್ತಾರೆ. ಮುಖದ ಕಾಂತಿ, ಮುಖ, ಕಣ್ಣು ಎಲ್ಲ ತುಂಬ ಚೆನ್ನಾಗಿ ಹೈಟು ವೆಯ್ಟು ತುಂಬ ಸುಂದರವಾಗಿ ಇರ್ತಾಳೆ. ಇವರಿಬ್ಬರು ಕಪ್ಪಗಿದ್ರೂ ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊತಾರೆ ಅವರು. ಅದು ಅವರ ಗುಣ ಅನಿಸುತ್ತೆ. ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ. ಆಮೇಲೆ ಅವರು ಹೇಳ್ತಾರೆ, ಹೆಂಡತಿ ಒಂದಿನ, ರೀ ನಾನು ನಮ್ಮ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಹೋಗ್ಬಿಟ್ಟು ಬಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಗಂಡನವರು. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅವರ ತವ್ರ ಮನೆಗೆ ಹೋಗ್ತಾರೆ. ತವ್ರ ಮನೆಗೆ ಹೋಗಿ, ಅದು ತುಂಬ 1 ಕಿಲೋಮೀಟರ್ ಇರುತ್ತೆ ಅಷ್ಟೇ, ನಡ್ಕೊಂಡು ಹೋಗ್ಬೋದು. ದಾರಿಯಲ್ಲಿ ನಡ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ಒಂದಿನ ಇದ್ಬಿಟ್ಟು ಎಲ್ಲರ ಜೊತೆನೂ ಸಂತೋಷವಾಗಿ ಇದ್ಬಿಟ್ಟು ಇರ್ತಾರೆ. ಆಮೇಲೆ ಹೇಳ್ತಾರೆ ಅವ್ರ ಮನೆಯಲ್ಲಿ, ತವ್ರ ಮನೆಯಲ್ಲಿ, ಅಪ್ಪ ನಾನು ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಅಂತೇಳ್ಬಿಟ್ಟು ತವ್ರ ಮನೇಲಿ ಹೇಳ್ತಾರೆ ಅವರು. ಹೆಂಡತಿ ಅನ್ನೋರು, ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತಾರೆ. ತವ್ರ ಮನೇಲಿ ಇದ್ಕೊಂಡು, ಬೇಡಮ್ಮ ಇವತ್ತು ಶುಕ್ರವಾರ ಹೋಗ್ಬೇಡ ನೀನು, ನಾಳೆ ಹೋಗುವಂತೆ ಇರು ಅಂತ ಹೇಳ್ತಾರೆ. ಆದರೆ ಅವ್ರು ಕೇಳಲ್ಲ. ಅಪ್ಪ ಇಲ್ಲಪ್ಪ ನಾನು ಹೋಗ್ತೀನಿ, ಬಂದು 2-3 ದಿನ ಆಯಿತು, ಹೋಗ್ತೀನಿ, ಪಾಪ ಅವರ ಒಬ್ಬರೇ ಇರ್ತಾರೆ ಅಂತೇಳ್ಬಿಟ್ಟು. ಸರಿ ಅಮ್ಮ ಹೋಗಿ ಅಂತೇಳ್ಬಿಟ್ಟು ಕಳಿಸ್ತಾರೆ. ಸರಿ ಅಂತೇಳ್ಬಿಟ್ಟು ಅವ್ರ ಊರಿಗೆ ಬಂದುಬಿಡ್ತಾರೆ. ನಡ್ಕೊಂಡೇ ಬರ್ತಾರೆ. ಬಂದ ತಕ್ಷಣ ಅವ್ರದ್ದು ಜಾಯಿಂಟ್ ಫ್ಯಾಮ್ಲಿ, ದೊಡ್ಡ ಫ್ಯಾಮ್ಲಿ ಇರುತ್ತೆ. ಅದಕ್ಕೆ 2-3 ದಿವಸ ಆಯ್ತಲ್ಲ, ಅದಕ್ಕೆ ಜಾಸ್ತಿ ಬಟ್ಟೆ ಇರುತ್ತೆ. ಬಟ್ಟೆ ಇದ್ದರೆ, ಸರಿ ಇರಪ್ಪ ಮಕ್ಕಳಿಗೆ ಹೇಳ್ಬಿಟ್ಟು, ಸರಿ ನಾನು ಬಟ್ಟೆ ವಾಶ್ ಮಾಡ್ಕೊಬರ್ತೀನಿ, ನೀವು ಆಟಾಡ್ಕೊಂಡಿರಿ ಅಂತೇಳ್ಬಿಟ್ಟು. ಜಾಸ್ತಿ ಬಟ್ಟೆ ಇತ್ತಂತೆ. ಆವಾಗ ಏನೋ 10-11 ಗಂಟೆ ಆಗಿರ್ಬೋದು. ಆವಾಗ ಆ ಟೈಮಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ, ಮೊದಲು ಇವಾಗಿತ್ತಲ್ಲ ಟ್ಯಾಪ್ ಇತ್ತು, ಇಲ್ಲೇ ಮನೆ ಒಳಗಡೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದು ಆ ಥರ ಇರಲಿಲ್ಲ. ಆವಾಗ ತುಂಬ ಹಳೇ ಕಾಲ. ಬಾವಿ ಇರುತ್ತೆ, ಬಾವಿನ ಹೋಗ್ಬಿಟ್ಟು ಅಲ್ಲಿ ನೀರನ್ನ ಹಿಡ್ಕೊಂಡು ವಾಶ್ ಮಾಡ್ತಾಯಿದ್ರಂತೆ. ವಾಶ್ ಮಾಡ್ಕೊಂಡು ಇದ್ಬಿಟ್ಟು ತುಂಬ ತಲೆ ಸುತ್ತೋ ಥರ ಬಂದಿದೆ ಅವ್ರಿಗೆ. ತಲೆ ಸುತ್ತ ಬಂದುಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ವಾಮಿಟ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ವಾಮಿಟ್ಸ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದುಬಿಟ್ಟಿದ್ದಾರೆ. ಮನೆಗೆ ಬಂದುಬಿಟ್ರೆ ವಾಂತಿ ಎಲ್ಲ ಮಾಡಿಬಿಟ್ಟು ಸುಸ್ತಾಗಿ ಟಯರ್ಡಾಗಿ ಹಾಗೆ ಮಲ್ಕೊಬಿಟ್ರಂತೆ. ಮಲ್ಕೊಂಡಿದ್ರೆ ನೋಡಿದ್ರೆ ಆಮೇಲೆ ತೀರೋಗಿದ್ದಾರೆ. ಏನಾಗಿರ್ಬೋದು ಈ ಸ್ಟೋರಿಯಲ್ಲಿ? ಇದು ಯಾರ ಸ್ಟೋರಿ ಅಲ್ಲ, ನಮ್ಮ ಅಜ್ಜಿಯ ಸ್ಟೋರಿ. ಇದು ರಿಯಲ್ ಸ್ಟೋರಿ. ಇದು ನಾನು ನಮ್ಮ ಅಜ್ಜಿನ ನೋಡೇ ಇಲ್ಲ, ತುಂಬ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಸೊ ಯಾರಾದರೂ ಅಜ್ಜಿಗಳಿದ್ದರೆ ಯಾರೂ ಅವ್ರನ್ನ ಬೇಜಾರು ಮಾಡಿಸ್ಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಅದಕ್ಕೆ ನೀತಿ ಏನಪ್ಪ ಅಂದರೆ, ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ವಂತೆ, ಇಲ್ದಿದ್ದಾಗ ಅವ್ರ ಬೆಲೆ ಗೊತ್ತಾಗೋದು. ನನಗೆ ಅಜ್ಜಿ ಇಲ್ವಲ್ಲ, ಅದಕ್ಕೆ ಬೆಲೆ ಗೊತ್ತಾಗ್ತಿದೆ. ಯಾರಾದ್ರು ಇದ್ದರೆ ಅಜ್ಜಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಐ ಮಿಸ್ ಯು ನಮ್ಮ ಅಜ್ಜಿ. ಥ್ಯಾಂಕ್ ಯು.